ಅತ್ತಿ, ಅದು ಇವತ್ತ ಇವ್ರದ್ದು ಇಬ್ಬರದು ಶಾಸ್ತ್ರ ಇಟ್ಕೊಂಡ್ಬಿಡೋಣ. ಯಾಕ ಇವ್ರದ್ದು ಇನ್ನೂ ಶಾಸ್ತ್ರ ಮುಗಿಸಿಲ್ಲ? ಇನ್ನು ಇವರು ಗಂಡ ಹೆಂಡತಿ ಒಂದಾಗಿಲ್ಲೇನಾ? ಇಲ್ಲ ಅಂತಿ, ಅದು ಕಾರಣಾಂತರಗಳಿಂದ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ಅವರು ಸ್ವಲ್ಪ ದೂರ ಇದ್ರ. ಈಗ ನಾವು ಚಲೋ ದಿನನೂ ಕೇಳಿಲ್ಲ ಅವಾಗ ಬಿಟ್ಟಿದ್ದಕ್ಕೆ ಇವತ್ತ ಅಂತ ಹೇಳಿದ್ರು. ಅದಕ್ಕೆ ಇವತ್ತ ಮಾಡಿರಾತಂತ ಹೇಳಿ. ನನ್ನ ಶಿವನ, ಏನಿಲ್ಲ ಅಂದ್ರೂ ಹತ್ತತ್ರ 7 ತಿಂಗಳು 8 ತಿಂಗಳು ಆಗಕ್ಕೆ ಬಂತು. ಇನ್ನತ್ತನಾದ್ರೂ ಗಂಡ ಹೆಂಡತಿ ಒಂದಾಗಿಲ್ಲ. ನಿನ್ನ ಮಗ ದೂರದಾನಂದ್ರೆ ಬೇಷ್ ಬಿಡು ಬೇಷ್. ಏನು ಮಾಡೋದತ್ತಿ, ಇದ್ದಂಗೆ ಹೋಗ್ಬೇಕಲ್ಲ. ಈಗೇನೋ ಒಪ್ಕೊಂಡೈತಿ, ಮಾಡೋಣ ಅಂತ. ಏನು ನೀನು ಸೊಸಿಗಿಸಿ ಬ್ಯಾಡ ಅಂದಿದ್ಲ ಏನು? ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಸ್ವಾಮಿಗಳನ್ನ ಕೇಳಿದ್ದು ನಾವು. ಅದು ನಮ್ಮ ಮನೆಯವ್ರು ತೀರ್ಕೊಂಡಿದ್ದು ಸ್ವಲ್ಪ ದೋಷ ಇತ್ತಂತ. ಅದಕ್ಕೆ ಹಿಂಗೆ ಸೇರಬಾರ್ದು ಅಂತ ಹೇಳಿದ್ರ. ಹಾಗಾಗಿ ಅದಕ್ಕೆ ನಾವು ಇದನ್ನು ದೂರ ಇಟ್ಟಿತ್ತು ಅಷ್ಟೆ. ಹಂಗನಾ? ಸರಿ ಸರಿ ಆಯ್ತು. ಏನಂದ್ರೆ ಸ್ವಾಮಿಗಳು ಅದು ಎಲ್ಲ ಇವತ್ತು ಮಾಡ್ರಿ, ಇವತ್ತು ಚಲೋ ಐತಿ, ಇವತ್ತು ಬಿಟ್ಟರೆ ತೀರ್ತು ಮುಂದಿಲ್ಲ ಅಂತಂದಾರ. ಹಂಗೇನ? ಆಯ್ತು ಹಂಗಾರೆ ಮಾಡಿಬಿಡೋಣ. ಹ್ಞೂ, ನಾನು ಅಲ್ಲಿ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಹೂವು ಅದು ತೊಗೊಂಬರಲ್ಲ ಏನು ಬೇಡ? ಹೂವಾಗಿವ ಏನು ಬೇಡತ್ತಿ, ಹಂಗೆ ಇದನ್ನು ಮಾಡಿದ್ರಾಯ್ತು, ಏನು ಬೇಡ. ಸರಿ, ನಂಗೆ ಸ್ವಲ್ಪ ನಿದ್ದೆ ಬರತ್ತವ, ಮಕ್ಕೋತೀನಿ. ನಮ್ಮ ಅತ್ತೆ ಮುಂದೆ ಸುಳ್ಳು ಹೇಳಿದೆ. ಇಲ್ಲಿ ಹೊಂದಿದ್ರೆ ಆಕೆ ನನ್ನ ಸೊಸೆನ ಬೈತಿದ್ಲು. ಅದಕ್ಕೆ ಎಲ್ಲಿ ಹೋದ ಇವು? ಮನೋಹರ, ಮನು, ಮನು, ಏನಮ್ಮ? ಮನು ನೋಡಪ್ಪ, ಅದು ಇವತ್ತು ಇದು ಅಂತ ಹೇಳಿದ್ವಲ್ಲ, ಅದು ಹಾಂ, ನೀವಿಬ್ರು ಒಂದಾಗಬೇಕು, ನಿಮ್ಮ ಜೀವನನ ನೀವು ಸಂತೋಷವಾಗಿ ಕಳಿಬೇಕು ಅನ್ನೋದಕ್ಕೆ ಇದು ಒಳ್ಳೆ ಮುಹೂರ್ತ ಅಂತಪ್ಪ. ಹೋಗು, ರೆಡಿಯಾಗು. ಈ ರೀತಿ ಟಪಿಗೆ ಇದೆಲ್ಲ ತೆಗಿ, ಜುಬ್ಬ ಪೈಜಾಮ ಹಾಕೊಂಡು ಚಂದ ನಮಗೆ ರೆಡಿಯಾಗಿ ಹಾಂ ರೂಮಿಗೆ ಹೋಗು. ಆಕೆನೂ ಕಳ್ಸಿರ್ತಾನೆ ಅಲ್ಲೇ. ಅವ್ವ, ಆಕಿ ಮನಸಾರ ಒಪ್ಕೊಂಡ್ರ ಇದವ, ಇಲ್ಲ ಅಂದ್ರೆ ಇದು ಯಾಕೋ ಇಷ್ಟ ಆಗ್ತಾಯಿಲ್ಲವ. ಎಷ್ಟು ದಿನ ಅಂತ ದೂರ ಇರ್ತಿ ಮಗನ? ಒಪ್ಕೊಂಡಾಳ, ಆಕಿನೇ ಹೇಳಿದ್ ನನಗೆ. ಅದಕ್ಕೆ ನಾನು ಸ್ವಾಮಿಗಳು ಕೇಳಿದ್ದೀನಿ, ನೀ ಏನು ಚಿಂತೆ ಮಾಡಬೇಡ, ನೀನು ರೂಮ್ಗೆ ಹೋಗು. ಸರಿ ಅವ್ವ. ನನ್ನ ಮಗ ಎಷ್ಟು ಒಳ್ಳೆಯವನು. ಇನ್ನೂ ಅದ್ರ ಹೆಂಡತಿ ಪ್ರೀತಿ ಇದೆ, ಅದರ ಇಂಥದೇ ಬೇಕು ಅಂತನಲ್ಲ. ಈಗಿನ ಕಾಲದಲ್ಲಿ ಗಂಡಸರು ಹೆಂಡತಿ ಇಲ್ಲಾಂದ್ರೆ ಇನ್ನೊಬ್ಳು ನೋಡ್ತಾರೆ. ಆದರೆ ಇಂಥ ಮಗ ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡೇನಿ. ಹೋಗಿ ಬಡ ಬಡ ಜಳಕ ಮಾಡಿ ಫ್ರೆಶ್ ಆಗಿ ರೆಡಿ ಮಾಡಿ ಆಗ್ತೇನೆ. ಆದ್ರೂ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ ಜೊತೆಯಲ್ಲಿ. ಆದರೂ ನೋಡೋಣ, ಅವಳು ಹ್ಞೂ ಅಂದ್ರೇ ಇದಕ್ಕೆ ಒಪ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಅವಳು ಯಾವಾಗ ತಿಳಿದು ಮನಸ್ಸಾರಿ ನೀನೇ ನನ್ನ ಗಂಡ ಅಂತ ಪ್ರೀತಿಯಿಂದ ನನ್ನ ಹತ್ರ ಬರ್ತಾಳಲ್ಲ, ಅವತ್ತೇ ಒಪ್ಕೋತೀನಿ. ರೆಡಿಯಾಗಿ ಹಂಗೆ ಆಗ್ತೀನಿ. ಅಮ್ಮನ ಇಷ್ಟನ ನಾನು ಯಾಕೆ ಬೇಡ ಅನ್ಲಿ? ಅವಳು ಇಲ್ಲ ಅಂದ್ರೆ ಎಲ್ಲರ ಕನಗೂ ನಮ್ಮ ಫಸ್ಟ್ ನೈಟ್ ಆಗಿದೆ ಅಂತ ತೋರಿಸ್ಕೊಂಡು ಸುಮ್ಮನೆ ಇರೋದಷ್ಟೇ. ರೆಡಿಯಾಗಿ ಬಂದಿದ್ದೀನಿ. ಅವಳು ಇನ್ನೂ ಬಂದಿಲ್ಲ, ನೋಡ್ಬೇಕು ಏನು ಮಾಡ್ತಾಳೋ. ರೀ, ತಗೊಳ್ರಿ ಹಾಲು. ಜ್ಯೋತಿ, ಇದು ನೀನೇನಾ? ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ಇಷ್ಟು ಚೆನ್ನಾಗಿ ರೆಡಿ ಆಗಿದೆಯಲ್ಲ. ಅಲ್ಲ, ಈ ಥರ ಸೀರೆ ನೀನು ಯಾವತ್ತೂ ಉಟ್ಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಗೊತ್ತಾ? ಈ ಬ್ಲೌಸು, ಈ ಸೀರೆ ಫುಲ್ಲು ಮ್ಯಾಚಿಂಗ್ ಆಗಿದೆ ನಿಮಗೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀನು ಇದೇ ಥರ ಸೀರೆ ಉಟ್ಕೋ. ಸರಿ ರೀ, ನಿಮ್ಮ ಇಷ್ಟನೇ ನನ್ನ ಇಷ್ಟ, ಆಯ್ತಾ? ಹ್ಞೂ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಷ್ಟು ದಿನ ನಿಮ್ಮನ್ನು ದೂರ ಇಟ್ಟಿದ್ದು ಐ ಆಮ್ ವೆರಿ ಸಾರಿ ರೀ. ಓದು ಓದು ಅಂತ ನನ್ನ ಹುಚ್ಚ ತಲೆಗೆ ಅದೇನು ತುಂಬಿಕೊಂಡಿತ್ತೋ ಗೊತ್ತಿಲ್ಲ. ನಾನು ನಿಮ್ಮನ್ನು 1 ತಿಂಗಳೇ ಹೆಂಡತಿ ಗಂಡನ ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದರೆ ಬೇರೆ ಹುಡುಗಿನ ನೋಡೋ ಗಂಡಸರಲ್ಲಿ ನೀವು 7 ತಿಂಗಳಾಯಿತು ನಾನು ನಿಮ್ಮನ್ನು ಮಾತಾಡಿಸ್ದೆ. ಆದ್ರೂ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ರೀ ನನ್ನ ಮನಸ್ಸು ಸೋತೋಯ್ತು. ನನಗೆ ಓದೋದು ಬೇಡ, ಏನೂ ಬೇಡ, ನೀವು ಆದರೆ ಸಾಕು. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ರೀ. ನಾನು ಮಾಡಿರೋದು ತಪ್ಪಾಯ್ತು ರೀ, ಕ್ಷಮಿಸ್ತೀರಾ? ಕ್ಷಮಿಸೋದ? ನಾನು ಸಿಟ್ಟು ಮಾಡಿಕೊಂಡ್ರೆ ತಾನೇ ನಿನ್ನ ಮೇಲೆ. ನಾನು ಯಾವತ್ತೂ ಸಿಟ್ಟು ಮಾಡ್ಕೊಂಡಿಲ್ಲ. ಕ್ಷಮಿಸೋದ್ರಲ್ಲಿ ಏನಿದೆ? ಅಲ್ಲ, ನೀನು ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ ಗೊತ್ತಾ? ಹೌದಾ? ಸರಿ, ನೀವು ಹಾಲು ಕುಡಿದ್ಬಿಟ್ಟು ನಂಗೆ ಅರ್ಧ ಕೊಡಿ. ಕೊಡು. ಸರಿ, ನಾನು ಅರ್ಧ ಕುಡ್ದಿದ್ದೀನಿ, ನೀನು ಅರ್ಧ ಕುಡಿ. ನಾನೇ ಕುಡಿಸ್ತೀನಿ, ಕುಡಿ. ಸರಿ ರೀ, ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡು ಜ್ಯೋತಿ, ಎಷ್ಟು ಕೇಳ್ತಾ ಇದೀಯ ಸಾರಿನ. ಈಗಾದರೂ ಒಂದಾಗ್ತೀವಲ್ಲ, ಅಷ್ಟೇ ಸಾಕು. ಇನ್ನು ಮುಂದೆ ನಾವಿಬ್ರು ಚೆನ್ನಾಗಿರೋಣ, ಸರಿನಾ? ಹ್ಞೂ ರೀ. ಐ ಲವ್ ಯು ಜ್ಯೋತಿ. ಐ ಲವ್ ಯು ಟು ರೀ. ಡಬ್ಬಿಲಿ ಏನಿಟ್ಟಾಳ? ನಂಗೆ ಏನಾರ ತಿನ್ಬೇಕು ಅನ್ಸತ್ತೈತಿ. ಚಕ್ಲಿ ಪಕ್ಲಿ ಏನಾದರೂ ಇದ್ರೆ ತಿಂದುಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಅದು ಏನು ಕಿತ್ತಾಗ್ತೀರಿ? ಮಧ್ಯಾಹ್ನ ಬಿಸಿಲಾಗ ಸ್ವಲ್ಪ ಮಲ್ಕೊಳ್ಳೋಣ ಅಂತಂದ್ರೆ ಲಡಬಡ 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 ಅಂತ ಬಾಂಡಿನ ಸಪ್ಲ ಮಾಡ್ತಾನೆ ಇದ್ರಲ್ಲ ಅತ್ತಿ. ಏನು ಬೇಕು ನಿಮ್ಗೆ? ಏನೂ ಇಲ್ಲ ತಿನ್ನಕ್ಕೆ. ಡಬ್ಬಿ ಒಳಗೆ ಏನೇನಿಲ್ಲ. ಚಕ್ಲಿ ಮಾಡಿಟ್ಟಿದ್ದೆಲ್ಲ ಖಾಲಿ ಅದನ್ನ ಸಂಕ್ರಾಂತಿಗೆ. ಮಾದಲಿ ಚಕ್ಲಿ ಏನೂ ಇಲ್ಲಲ್ಲ, ಎಲ್ಲ ಡಬ್ಬಿಗಳು ಖಾಲಿನ ಅದಾವು. ನನಗೆ ತಿನ್ನಕ್ಕೆ ಹೊಟ್ಟೆ ಹಸ್ತು ಬಿಟ್ಟೈತೆವ. ಏನು ಅಂತೀನಿ ನಾನು, ಮನೇಲಿ ತಿನ್ನಕ್ಕೆ ಏನೂ ಇಲ್ಲ. ಏನು ಯಾಕಿಲ್ರಿ? ಇಲ್ಲಿ ನೋಡಿ, ಜೋಳದ ರೊಟ್ಟಿ ಅದಾವ, ಗ್ಯಾಸ್ ಮೇಲೆ ಬೊಗನೆಲಿ ಅನ್ನ ಐತಿ, ಚಹಾ ಐತಿ. ನೋಡ್ರಿ, ಚಹಾ ಆಗಲೇ ಮಾಡಿಟ್ಟಿದ್ದು ಹಂಗೆ ಐತಿ. ಇಲ್ಲಿ ಡಬ್ಬಿ ಒಳಗೆ ಹೆಸರು ಕಾಳು ಪಲ್ಯ ಐತಿ. ಆಮೇಲೆ ಹರಿಯಾಗಿ ಮಾಡಿದ ಉಪ್ಪಿಟ್ಟು ಹಂಗೆ ಐತಿ. ನಿಮ್ಮ ಕಣ್ಣಿಗೆ ಏನು ಕಾಣೋದಿಲ್ಲ. ನೀವು
ಕಮಾಯಿ ಹುಡ್ಕಾರ್ ನೀವು. ನನಗೆ ಅವೆಲ್ಲ ಬ್ಯಾಡೀಗ. ನನಗೆ ಅದೇನು ಬೇಕಾಗೈತೆ ಅಂದ್ರೆ ಮ್ಯಾಗಿ ಮಾಡ್ಕೊಡ್ತೀನಿ. ಯಾಕೋ ಮ್ಯಾಗಿ ತಿನ್ನೋಂಗೈತಿ. ಅದೇನು ಉದ್ದಕ್ಕೆ ಬಾಲದ ಉಳ್ಳದಕ್ಕೆ ಇರ್ತದಲ್ವ, ಅದನ್ನ ಮಾಡ್ಕೊಡ್ತೀನಿ. ಮ್ಯಾಗಿನ ಮ್ಯಾಗಿ ಮ್ಯಾಗಿ ತಿನ್ನು ವಯಸ್ಸಲ್ಲ ನಿಮ್ದು. ಮ್ಯಾಗಿ ಗೂಗಿಗೆ ತೆಕ್ಕೊಂತ ಬಿಡಾಕಿ ಮ್ಯಾಗಿ ತಿಂತೀನಿ. ಎಷ್ಟು ಕಾಡತ್ತೀವ. ಈಗಾರ 1 ಗಂಟೆಗೆ ರೊಟ್ಟಿ ತಿಂದಿದಿ ನಮ್ಮ ಜೊತೆನ. ಹೋಗಿ ಒಂದು ಸ್ವಲ್ಪ ಉಶ್ ಅಂತ ಮಲ್ಕೋಬಿಡ್ದ ಅಂದ್ರೆ ಮತ್ತೆ ಬೆನ್ನ ಹತ್ತಿದಿ ನಮ್ಗೆ ಮ್ಯಾಗಿ ಗೂಗಿ ಅನ್ಕೊಂತ. ನೋಡುವ ನಾ ಈಗ ಹೇಳತ್ತೇನೆ, ನಮ್ಗೆ ಈಗ ಏನೂ ಆಗೋದಿಲ್ಲ. ಬೇಕಾದ್ರೆ ಸಂಜೆ ಮುಂದೆ ನಾನು ಮಾಡಿ ಕೊಡ್ತೇನೆ ನಿನಗಟ ರತ್ನಾಗಟ. ಈಗ ಹೋಗಿ ಮಲ್ಕೋತ್ತಿ. ಮಕ್ಕಳಕ್ಕಾಗಲ್ಲ ನಂಗೆ ಹೊಟ್ಟೆ ಹುಳ ಓಡಾಡತಾವ. ನಂಗೆ ಈಗ ಏನಾರ ತಿನ್ನಕ್ಕೆ ಬೇಕಾ, ಇಲ್ಲಾಂದ್ರೆ ನಂಗೆ ಚುಮ್ಮರಿ ಒಗ್ಗರಣೆ ನೆಚ್ಕೊಡು. ಆಮೇಲೆ ಬೇಕಾದ್ರೆ ಮ್ಯಾಗಿ ಮಾಡ್ಕೊಡು ಅಂತೆ. ನಂಗೆ ಈಗ ಚುಮ್ಮರಿ ಒಗ್ಗರಣೆ ನೆಚ್ಕೊಡು. ಅಲ್ಲಿ ಡಬ್ಬ್ಯಾಗ ಸಪ್ಪಾನ್ ಚುಮ್ಮರಿ ಕಾರ್ದಾನ ಇದಾವೆ, ಹಾಕೊಂತಿನ್ರಿ. ನನಗಂತೂ ಏನು ಮಾಡೋಕ್ಕಾಗಲ್ಲ, ಬೇಕಾದ್ರೆ ಮಾಡ್ಕೊಂತಿನ್ರಿ. ನೋಡ ಒಂದು ಈಟ್ರ ಹತ್ತಿ ಅನ್ನೋದು ಅಂಜಿಕೆದು ಐತೆ ನೋಡಿಕಿಗೆ. ಏನಿಲ್ಲ, ಬರೀ ಮಲ್ಕೋ ಸುತ್ತಾಕೊಂಡು ಮಲ್ಕೋತಾಳ. ಅಲ್ಲ ಅತ್ತಿಗೆ ಮಾಡ್ಕೊಡ್ಬೇಕು ಅನ್ನೋದು, ಅತ್ತಿ ಅಂಜಿಕೆ ಅನ್ನೋದು ಒಂದು ಈಟು ಇಲ್ಲ ಆಕೆಗೆ. ಅಲ್ಲ ಏನಂತ ತಿಳ್ಕೊಂಡಿದ್ದ ಆಕೆ ನಾನು. ಅಲ್ಲ ನನಗೆ ಹೊಟ್ಟೆ ಸತಿ ಮಾಡ್ಕೊಡಂತಂದ್ರೆ ನಾ ಎಷ್ಟು ಹೇಳಕ್ಕಾರ ತಿನ್ವಾಲಿ, ಇಟ್ಟಿಟ್ಟಾರ ತಿನ್ವಾಲಿ, ಬುಟ್ಗಂಟ್ಲಾರ ತಿನ್ವಾಲಿ. ನನಗೆ ಮಾತ್ರ ಹೊಟ್ಟೆ ಸತ್ತಿಗೆ. ನಂಗೆ ಬೇಕಂದ್ರೆ ಬೇಕೀಗ. ಮಾಡ್ಕೊಡಿದ್ರೆ ಮನೇಲಿ ಸುರಿ ರಾಡಿ ಮಾಡ್ತೇನೆ ತಿಕ್ಲಿ ಬಾಂಡೆ. ಅತ್ತಿ ನೋಡಿ ಸುಮ್ಮನೆ ಹೊರಗೆ ಬಂದ್ರೆ ಸರಿ, ಈಗ ಇಲ್ಲಾಂದ್ರೆ ಸಂಜೆಕ್ಕೆ ಏನೂ ಇಲ್ಲ. ಯವ್ವ ಏನು ಕಡಕತ್ರ ನನಗೆ ನೋಡ್ರಿ ಹೊಟ್ಟೆ ಹಸ್ತತಿ. ಹೊಟ್ಟೆ ಹಸದು ಹೊಟ್ಟೆಗೆ ಹಾವಾಗಿ ಹುಳಗಳು ಬುಚ್ಚು ಅಂತ ಓಡಾಡತಾವು. ತಿನ್ನಕ್ಕೆ ನೋಡ್ರಿ ಏನಿಲ್ಲ, ಹಾಳಾದ ಬಾಯಿ ಸಾಗ್ಬಿಟ್ಟತಿ. ಈ ರೊಟ್ಟಿ ಪಲ್ಯ ತಿಂದು ಒಕ್ಕಕ್ಕೆ ಬಂದೈತೆ ನನಗೆ. ಏನಾರ ಮಾಡ್ಯಾಳ ಇಡ್ಲಿ ದೋಸೆ ಪಡ್ಡು ಏನೂ ಇಲ್ಲ. ಜೋಳದ ರೊಟ್ಟಿ ಅನ್ನ ಸಾರು ಪಲ್ಯ, ಜೋಳದ ರೊಟ್ಟಿ ಅನ್ನ ಸಾರ ಪಲ್ಯ. ಬೇಕಂದ್ರೆ ಉಪ್ಪಿಟ್ಟು ಮಾಡ್ತಾಳೆ ಅಷ್ಟೇ. ರವಾ ತಿರುವಿ ಗರ 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 ಉಪ್ಪಿಟ್ಟು ಒಂದು ಮಾಡಿಬಿಟ್ರೆ ಮುಗಿದೋತು. ಏನು ಮಾಡಲಿ ಇವ ನಾನು. ನಿಮ್ಮ ಮನ್ಯಾಗ ನಿಮ್ಮ ಸಸ್ತಾರ ಹಿಂಗೆ ಮಾಡ್ತಾರನ ರೀ. ಅಲ್ಲ ಅತ್ತಿ ಹೊಟ್ಟೆ ಹಸ್ತಂದ್ರೆ ಹಿಂಗೆ ಮಾಡ್ತಾರನ ರೀ. ತಪ್ಪು ತಿಳ್ಕೊಬೇಡಿ. ಅಲ್ಲಿ ಬಾಜು ಮನೇಲಿ ಸ್ವಲ್ಪ ಅಜ್ಜಿ ಅವರು ಮಾತು ಬರಲ್ಲ, ಈ ಥರ ವಾವ್ ಅಂತ ಮಾತಾಡ್ತಾ ಇರ್ತಾರೆ. ಹಾಗೆ ಅವ್ರ ಮಗ ಆಮೇಲೆ ಅವರು ಎಲ್ಲ ಜೋರಾಗಿ ಮಾತಾಡೋದು ಇಲ್ಲಿ ಕೇಳಿಸುತ್ತೆ. ನಾನು ಎಷ್ಟೇ ಬಾಗಿಲು ಹಾಕೊಂಡಿದ್ದೀನಿ ಅಷ್ಟಾದರೂ ಗೋಡೆ ಒಂದೇ ಇರೋದ್ರಿಂದ ಬಾಡಿಗೆ ಮನೇಲಿ ಅದು ಅವರು ಪ್ರತಿಧ್ವನಿ ಕೇಳುತ್ತೆ. ಎಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೆ. ಜೋರಾಗಿ ಮಾತಾಡ್ತಾ ಇದ್ದಾಳೆ ಅಜ್ಜಿ. ಪ್ರೀತಿ, ನಾನು ಬ್ಯಾಟಲ್ಲಿ ಬಡಿತೀನಿ, ನೀವು ಬಾಲ್ ಹಾಕ್ತೀಯಾ? ಇಲ್ಲ, ನಾನು ಹಾಕಲ್ಲ ಬಾಲು, ಅದಕ್ಕ ಹಾಕಿದ್ದೆ. ನೀ ಪಟ್ಟಂತ ಬಡಿದ್ರೆ ಬಾಲ್ ಇನ್ನೂ ಆಗಲ್ಲ. ನೀ ಬಾಳ ಪಕ್ಕ ಇದಿ. ನನ್ನ ಬಾಲ್ ಬಡ್ದು ಹೊಡಿಬೇಕನ್ನತ್ತೇನು? ಹಾಕಲ್ಲ ನಾನು. ನಿನಗೆ ಬ್ಯಾಟು, ನನಗೆ ಬಾಲು. ನೀ ಬ್ಯಾಟ್ ತಗೊಂಡು ಆಟ ಆಡೋಗು. ನಾನು ಕೊಡಲ್ಲ ಬಾಲು. ನೋಡು ಮತ್ತೆ ನಮ್ಮ ಮಮ್ಮಿಗೆ ಹೇಳ್ಬಿಡ್ತೀನಿ. ನಮ್ಮ ಮಮ್ಮಿ ಎಲ್ಲಿ ಹೋಗ್ಯಾಳ? ನಮ್ಮ ಮಮ್ಮಿ ಬೇಕು, ನಮ್ಮ ಮಮ್ಮಿ ಬೇಕು. ಅತ್ತಿ ಅತ್ತಿ ಮಮ್ಮಿ ಬೇಕು. ಯಾಕೆ ಅಳತ್ತೀರಾ ಇಬ್ರು? ಯಾಕದು ಅಳೋದು? ಗುಂಡ್ಯ ನೀನ್ ಯಾಕೆ ಅಳತ್ತೀಯ? ಅತ್ತಿ ಮಮ್ಮಿ ಬೇಕು, ನಮ್ಮ ಮಮ್ಮಿ ಬೇಕು ನಂಗ. ಮಮ್ಮಿ ಎಲ್ಲಿ? ಮಮ್ಮಿನ ಹೊಲಕ್ಕೆ ಹೋಗಿದಾರ. ನಿಮ್ಮಪ್ಪ ಹೊಲಕ್ಕೆ ಬಾ ಅಂದಿದ್ದ, ಹೊಲಕ್ಕೆ ಹೋಗಿದಾಳ. ಈಗ ಸಂಜೆಗೆ ಬರ್ತಾಳ. ನಗು ಬಾ ಅಂತ ಫೋನ್ ಹಚ್ಚು. ಮಮ್ಮಿ ತಿನ್ನಕ್ಕೆ ಏನ್ ತಂದಿ ಮಮ್ಮಿ? ತಗೊಂಬಾ ಮಮ್ಮಿ ನಂಗೆ. ಮಮ್ಮಿ ನಂಗೆ ಬಾಳ ಬೇಕು ಮಮ್ಮಿ. ಇಲ್ಲಿ ನೋಡಿ, ನಿಮಗೋಸ್ಕರ ನಾನು ಜೋಳದ ಉಪ್ಪಿಟ್ಟು ಮಾಡ್ಕೊಂಬಂದೇನಿ. ಯಾರು ಬಾಯ್ ಮಾಡಬೇಡ್ರಿ, ಸುಮ್ಮ ತಿನ್ಬೇಕು. ಏನೋ ತಿಂದು ಪಚ್ಚ ಮಾಡಿಬಿಡ್ಬೇಕು. ಈ ಟೈಮ್ ಎಷ್ಟು ಗಂಟೆ ಆಗೈತಿ? 7 ಗಂಟೆ ಆಗಕ್ಕೆ ಬಂದೈತಿ. ಬಡ ತಿಂದು ಪಚ್ಚ ಮಾಡಿಬಿಡ್ಬೇಕು ನೀವು, ಓಕೆ? ನಾನು ಇದಕ್ಕೆ ಭಾಳ ಖಾರ ಹಾಕಿಲ್ಲ, ಸಪ್ಪೆ ಮಾಡೇನಿ. ನಿಮ್ಗೆ ಇಷ್ಟ ಆಕೈತಿ. ಜೋಳದ ಉಪ್ಪಿಟ್ಟು ಅಂದ್ರೆ ಭಾಳ ರುಚಿ ಇರುತ್ತೆ ಗೊತ್ತಾ? ನಮ್ಮ ಅವ್ವ ಮಾಡ್ತಿದ್ಲಾ, ನಾ ತಾಟ್ ತುಂಬ ತಿಂತಿದ್ದೆ ಗೊತ್ತಾ? ಹೌದಾ ಅತ್ತಿ? ನಂಗೆ ಕೊಡತ್ತಿ. ಅವ್ವ ಮಮ್ಮಿ ಎಷ್ಟು ಹಾಕೊಳ್ಳೋಂಗ ನಂದು ನೋಡ್ತೀನಿ ಇರು. ಪುಟ್ಟಿ ತಿನ್ನಮ್ಮ. ಹಿಂಗೆ ಯಾಕೆ ಮುಖ ಮಾಡಿದ್ಯಾ? ಅವನ ಪ್ಲೇಟಲ್ಲಿ ತುಂಬ ತುಂಬೈತಿ, ನನ್ನ ಪ್ಲೇಟಲ್ಲಿ ಇಷ್ಟ ಐತಿ. ಮಮ್ಮಿ ನಂಗೆ ಬಾಳ್ ಬೇಕು, ನಿಂಗೆ ಇಷ್ಟೇ ಹಾಕಿದ್ಯಾ ನೀನು? ಅವ್ನು ನೋಡು ತುಂಬ ತುಂಬಿದ್ಯಾ. ನಂಗೆ ಅದು ಬೇಕು. ನಾ ಕೊಡಲ್ಲ, ನಂದೀಗ ನಾ ಕೊಡಲ್ಲ. ಅಯ್ಯೋ ಇನ್ನೂ ತುಂಬೈತೆ. ಈಗ ನೀನು ತಿನ್ನಲ್ಲ ಕಣೆ. ಇಷ್ಟು ತಿನ್ಬೇಕಾದ್ರೆ ರಗಡಾಗುತ್ತೆ. ಅವನು ತಿಂತಾನ, ದೊಡ್ಡವನಿದಾನ. ನೀನು ಚಿಕ್ಕವಳು, ಇಷ್ಟೇ ತಿನ್ನು. ಆಮೇಲೆ ನಿಂಗೆ ಬೇಕಂದ್ರೆ ಮತ್ತೆ ಹಾಕೊಂಡ್ಬರ್ತೀನಿ. ಏನು? ನಂಗೆ ಬೇಡ, ಅದೇ ಬೇಕು ಮಮ್ಮಿ ನಂಗೆ. ಗುಂಡ್ಯ ಅದನ್ನ ಕೊಡೋಕೆಗೆ ನಿಂಗೆ ಇನ್ನೊಂದು ತುಂಬ ಹಾಕೊಂಡ್ಬರ್ತೇನೆ. ಈ ತಿನ್ಮೇಲೆ ಇನ್ನೂ ಐತಿ ಗೊತ್ತಾ? ಬಾಳ್ಗಿನೂ ಇಷ್ಟ ಐತೆ. ಇಲ್ಲ ಅತ್ತಿ ಕೊಡಲ್ಲ, ನಂದು. ಕೊಡೋ ಬಾಡ್ಯಾ, ನಾನು ನೋಡತ್ತೀನಿ. ಕೊಡಲ್ಲ ಅನ್ನತಿ. ಇನ್ನು ಅಡುಗೆ ಮನೇಲಿ ತುಂಬ ಐತೆ ಬಾಗಿಲಿ. ಕೊಡ್ತಾಳೆ ಮತ್ತೆ ಕೊಡೋಕಿಗೆ ಅದನ್ನ. ಆಕೆ ಸಣ್ಣಕ್ಕೆ ತಿಳಿಯಲ್ಲ, ಅಳ್ತಾಳ. ಇಲ್ಲ ನಾ ಕೊಡಲ್ಲ ನಂದು. ಅವ ಯಾಕೆ ಕದರ್ತಿ? ಸುಮ್ಮನಿರು, ನಾನು ಇಸ್ಕೋತೀನಿ. ನೋಡು ಗುಂಡ್ಯ, ನಿಂಗೆ ಇನ್ನಷ್ಟು ತುಂಬ ಹಾಕೊಂಬರ್ತೀನಿ. ಈಗ ಅದನ್ನು ತಿನ್ನೋ ತನಕ ಕೊಡಪ್ಪ. ಅದು ಭಾಳ ಹಠಮಾರಿ ಐತೆ, ಅದನ್ನು ತಿನ್ನಲ್ಲ. ಏನು, ನಾನು ನಿಂಗೆ ಆಮೇಲೆ ಭಾಳಷ್ಟು ಕೊಟ್ಟು ಚಾಕ್ಲೇಟ್ ಕೊಡಿಸ್ತೀನಿ. ಮಮ್ಮಿ ನಂಗೆ ಯಾರು ಚಾಕಿ? ನಾಲ್ಕು ಕೊಡಿಸ್ತೀನಿ ತಗೋ ನಿಂಗೆ. ಆಕೆಗೆ 4, ನಂಗೆ 2, ನಂಗೆ 6 ಬೇಕು.
ಸರಿಪ್ಪ, ನಿಂಗೂ ಬಾಳ ಆಕಿಗೂ ಬಾಳ, ಸರಿನಾ? ಈಗ ಕೊಡು. ತಗೋ. ಬಡ ಬಡ ತಿನ್ಬೇಕು, ಒಂಚೂರು ಬಿಟ್ರೆ ಗುಂಡ್ಯಾ ನಿನ್ನ ಹಲ್ಲ ಮುರಿತೀನಿ. ನಮ್ಮ ಮಮ್ಮಿ ಬೇಕು, ನಮ್ಮ ಮಮ್ಮಿ ಇಲ್ಲ, ನೀ ಬಯ್ಯ, ನಮ್ಮ ಮಮ್ಮಿ ಬೇಕು. ಲೋಕದಾಗಿಲ್ಲದ ಇವ್ರ ಮಮ್ಮಿ ಎಷ್ಟದ ಇಲ್ಲ ಅತ್ತೆಲ್ಲ ಮಾಡಕತ್ತಾಳ ನೋಡು. ಅಂಗನವಾಡಿಗೆ ಹೋಗಿ ಬಂದ್ಮೇಲೆ ಎಷ್ಟು ಚಂದ ಜಳಕ ಮಾಡಿಸಿ ಅಂಗಿ ಹಾಕಿ ಇವತ್ತಿ ಪಟ್ಟ ಹಚ್ಚಿದಾಳ. ನಿಮ್ಮ ಒಂದರ ದಿನ ಹಚ್ಚಿದ್ನ ಒಂದು ಬನೇನೋ ಒಂದು ಪ್ಯಾಂಟ್ ಹಾಕಿ ಕೊಡುತ್ತಿದ್ಲು. ಈಕಿ ನೋಡಿ ಎಷ್ಟು ಚಂದ ಮೈ ತುಂಬ ಹಂಗೆ ಕೇಳ. ಎದಕ್ಕೆ ಬಾಯಿ ಮಾಡತ್ತೀವಿ? ಸಣ್ಣ ಹುಡುಗರು ಏನು ತಿಳಿತಾವ? ಈ ಸುಮ್ಮನಿರೋ ತಿನ್ಲಿ ನಡಿಯತ್ತ. ನಂಗಟ್ ಮಾಡಿದಿಲ್ಲ ಜೋಳದ ಉಪ್ಪಿಟ್ಟು ಅಂದ್ರೆ ಪಂಚ ಪರಾಣ ನಂಗೆ. ಯವ್ವ ಆಮೇಲೆ ಮಾಡ್ಕೊಡ್ತೀನಿ. ಇವ್ರಿಗೆ ಅದು ಒಂದೇ ಮೆಣಸಿನ್ಕಾಯಿ ಹಚ್ಚಕ್ಕೇನಿ, ಖಾರ ತಿನ್ನಲ್ಲ ಈಕಿ ಪ್ರೀತಿ, ಅದಕ್ಕೆ ಒಂದೇ ಮೆಣಸಿನ್ಕಾಯಿ ಹಚ್ಚಕ್ಕೇನಿ. ಉಪ್ಪುನು ಸ್ವಲ್ಪ ಕಮ್ಮಿ ಹಾಕೇನಿ, ನಾನು ಜಾಸ್ತಿ ಹಾಕಲ್ಲ ಹುಡುಗರಿಗೆ ಉಪ್ಪು. ಹಂಗೆ ತಿರುವಿದಂತೆ ಹುರಿದು ತಿರುವಿ ಮಾಡಿದ್ದೀನಿ. ನಿಂಗೆ ಬೇಕಂದ್ರೆ ಆಮೇಲೆ ಜೋಳದ ಉಪ್ಪಿಟ್ಟು ಮಾಡ್ಕೊಡ್ತೇನವ, ಸುಮ್ಮನಿರೀಗ. ಅದನ್ನ ನೋಡಿ ಬಾಯಲ್ಲಿ ನೀರು ಬರತ್ತಾವ, ಮಾಡ್ಬೇಕಲ್ಲ ನಮ್ಗೊಂಚೂರು. ಏನು ಹುಚ್ಚು ಹುಡುಗಿಯೋ ಏನೋ. ಸರಿ ಬಿಡು, ನೀನು ಅವ್ರು ತಿನ್ನಿಸ್ತಿರು, ನಾನು ಮಾಡ್ತೇನೆ. ಖಾರ ಖಾರ ಬಾಡ್ಯ ಒಂದೇ ಹಾಕೇನು ಮೆಣಸಿನ್ಕಾಯಿ ಖಾರ ಅಂತೀವಿ. ಮಮ್ಮಿ ತಾಕು ನನಗೆ, ತಾಕು ಮಮ್ಮಿ, ಮಮ್ಮಿ ನಂಗೆ ತಾಕು. ಕಪ್ಪಾಳ ಗಡ್ಡಿ ಕೊಟ್ರ ಅಚ್ಚಿ ಕಡೆ ತಿರ್ಬೇಕು ಮಸಡಿ ಕೂತ ನಾಯಿಗತ್ತೆ ತಿನ್ನಿಲಿ. ಅಲ್ಲ ನಾನು ಜಾಸ್ತಿ ಇದ್ದದು ನೀ ತಿನ್ನಲ್ಲ ಅಂತ ಗೊತ್ತಿದ್ದ ಅವ್ನು ಕೊಟ್ಟಿದ್ನಿ. ದಿಮಾಕ್ ಮಾಡ್ತಾಳೆ, ದಿಮಾಕ್ ಅದು ಬೇಕು ಅಂತ ಎಲ್ಲ ನೋಡ್ತಾಳೆ. ಜಾಸ್ತಿ ಇದ್ದದ್ದೇ ಬೇಕು, ತಿನ್ನೋದು ಮಾತ್ರ ಏನು ಬೇಡ. ಏನೋ ಅಂತಾರಲ್ಲ ಮಂದಿ ಮುಂದೆ ಎಷ್ಟು ತಿಂತಾಳಪ್ಪ ಆಕೆ ಅನ್ಬೇಕ, ಹಂಗೆ ಮಾಡ್ತಾಳೆ ಬಡ್ಕೊಂಡು. ಆಮೇಲೆ ನೋಡ್ರಿ ಒಂದು ತುತ್ತು ತಿನ್ನಲ್ಲ. ಹಿಂಗೆ ಮಾಡಿ ನನ್ನ ಮಾನ ಮರಿದೆ ತೆಗಿತೀಗ ನಿನಗೆ ಹೋದಲ್ಲಿ. ತಾಕು ಬೇಡ ಗುಂಡಿಯಾ. ಓ ಬಂದ್ರಿ, ಬಾನಿಲ್ಲ. ಶಿವ, ಬಸ್ ಸ್ಟ್ಯಾಂಡಿಂದ ನಡ್ಕೊಂತ ಬರ್ಕೊಡ್ದ ರಗಡಾಗೋಯ್ತು ನೋಡು. ಗಿರ್ಜಾ ಎಷ್ಟು ಬಿಸಿಲಂತಿ. 4 ಬಿಟ್ಟಿದ್ದಾನೆ ಅಲ್ಲಿಂದ, ಸಾಕಾಗೋಯ್ತು ನನಗರ. ಅಲ್ಲ ನೀಲ, ಇವತ್ತು ಯಾಕೆ ಬಂದು? ನಾಳೆ ಬೆಳಗ್ಗೆ ಬರ್ಬೇಕಲ್ಲ. ಅಲ್ಲ ನೋಡಿಲಿ, ನಾನು ಗುಂಡ್ಯಾನ ಎಷ್ಟು ಚಲೋ ನೋಡ್ಕೊಳಕತ್ತೀನಿ ನೋಡಿಲಿ. ಚಲೋ ನೋಡ್ಕೊಳತ್ತಿ ನೋಡು. ಎಷ್ಟು ಚಂದ ಅಂಗಿ ಹಾಕಿದೆಯಾ. ನಾನು ದಿನ ಬನೆ ನಷ್ಟ ಹಾಕ್ಬಿಡ್ತೀನಿ, ನೀ ಎಷ್ಟು ಚಂದ ಅಂಗಿ ಹಾಕಿ ಇವತ್ತಿ ಪಟ್ಟ ಎಲ್ಲ ಹಚ್ಚಿದೆಯಲ್ಲ. ಎಲ್ಲ ಉಪ್ಪಿಟ್ಟು ತಿಂದಾನೆ ಇವ. ಯವ್ವಾ ಎಲ್ಲಿ ತಿಂತಾನ ಆಕೆ ನೋಡು. ಅವಂಗ ಜಾಸ್ತಿ ಹಾಕೊಂಡೇನಿ, ಆಕೆ ಈಟ ಹಾಕೊಂಡೇನಿ. ಅದನ್ನ ಕಸ್ಕೊಂಡು ಕೂತಾಳೀಗ ಅವ್ನ ಕೈಯಾಗಿಂದು. ಅದು ಬೇಕಂತ ಆಕೆಗೆ. ಅದು ಈಟ ಇದ್ದದ್ದು ಅವ್ನು ಕೊಡ್ಬೇಕಂತ, ಜಾಸ್ತಿ ಇದ್ದದ್ದು ಆಕೆ ಕೊಡ್ಬೇಕಂತ. ನೋಡ್ರಿ ಒಂದು ತುತ್ತೂ ತಿಂದು ಸಾಕಿಗಂತ ಅಳಕತ್ತಾಳ. ಏನು ಮಾಡ್ತಿ? ಇಂಥವ ಹುಡುಗರು ಮೊದಲೇ ಬಂದಲೇ ಅಬ್ರು ತೆಗಿತಾವ. ಮಕ್ಕಳು ಹಂಗೆ ಬಿಡಯವ, ಅವು ಕಾಡೋದು ಮಾಡೋದು ಮಾಡ್ತಾವ. ನಾವು ಸುಮ್ಮನೆ ಇರೋದು, ಅವದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಆಯ್ತು, ಇವ್ ಬೇಕಂದ್ರೆ ಇನ್ನೊಟ್ಟು ಹಾಕೋಣಂತ, ಅದು ತಿನ್ಲಿ ಬಿಡು. ಚಲ್ತಿಯೇ ಕೈ ಹಾಕಿ ಮಿಚ್ಚಬೇಡ, ಸುಮ್ಮನೆ ತಿನ್ನು. ಊರಿಗೆ ಹೋಗಿದ್ದಲ್ಲ ನೀಲ, ನಿಮ್ಮ ಮನೆಗೆ ಹುಷಾರಿಲ್ಲ ಅಂತೇಳಿ. ಆರಾಮಾಗಿತ್ತನ? ಏನಾಗಿತ್ತು? ಅದು ಏನಿಲ್ಲ ಗಿರ್ಜಾ, ಸ್ವಲ್ಪ ಜ್ವರ ಬರತ್ತಿದ್ದು ಅಂತ. ಅದು ಟೈಫಾಯ್ಡ್ ಆಗಿಬಿಟ್ಟೈತಿ. ಈಕಿ ಸರಿಯಾಗಿ ನಮ್ಮ ಮೊಯ್ನಿ ಇದನ್ನು ಮಾಡಿಲ್ಲ, ಗುಳಿಗೆ ಔಷಧ ಕೊಟ್ಟಿಲ್ಲ, ಅದು ಹೆಚ್ಚಾಗಿಬಿಟ್ಟಿತ್ತು. ಹಿಂಗಾಗಿ ಫೋನ್ ಹಚ್ಚಾನು ಹೋಗಿದ್ದು ನಾನು. ಮತ್ತು ಇರಾವ್ ನಮ್ಮನ್ನ ಒಬ್ಬ ಅಲ್ಲ, ಅವ್ನು ಚಲೋ ನೋಡ್ಕೋಬೇಕಲ್ಲ ಅಂತೇಳಿ ಹೋದ್ನಿ. ನೋಡಿಕೊಂಡ ಬನ್ನಿವ, ಆರಾಮಾಗೈತಿ. ಈಗ ಸ್ವಲ್ಪ ಕಮ್ಮಿ ಆಗೈತಿ, ಊಟ ಅದು ಮಾಡತ್ತಾನು, ಏನಿಲ್ಲ ಈಗ, ಇಲ್ಲ ಆರಾಮದಾನ. ಅದಕ್ಕೆ ನಾನು ಮತ್ತು ಸೊಳ್ಳೆ ಇವನು ಬೇರೆ ಬಿಟ್ಟು ಹೋಗಿನಲ್ಲ, ರಾತ್ರಿ ನಿಂದ್ರಲ್ಲ ಇವು. ಇಲ್ಲಂದಿದ್ರೆ ಇವ್ನು ನಿಂದಿರ್ತಿದ್ದಂದ್ರೆ ನಾ ಬರ್ತೀನಿ, ಇರ್ತಿದ್ನಲ್ಲ. ಇವು ನಿಂದ್ರಲ್ಲ, ರಾತ್ರಿ ಭಾಳ ಕಾಡ್ತಾನೆ. ಒಂದು ರಾತ್ರಿ ಇಟ್ಕೊಂಡ್ರೆ ತೀರ್ಥ ಕಿರಿ ಮಾಡ್ತಾನೆ. ಅದಕ್ಕೆ ಸುಮ್ಮನೆ ಎಲ್ಲಿದ ಮತ್ತು ಸುಮ್ಮನೆ ನಿಂಗ್ರಿ ಯಾಕೆ, ಮೊದ್ಲ ಅಕ್ಕಿನೂ ಅಳ್ತಿರ್ತಾಳೆ ರಾತ್ರಿ. ಇವು ಯಾಕೆ ಮತ್ತಂತೆ ಬ್ಯಾಡಂತ ಸುಮ್ಮ ಬನ್ನೆ. ಮತ್ತು ಅತ್ತಿ ಎಲ್ಲೋಗ್ಯಾರ? ಅವನ ನಾ ಇವ್ರಿಗೆ ಜೋಳದ ಉಪ್ಪಿಟ್ಟು ಮಾಡೋದು ನೋಡಿ ಅವಗೂ ತಿನ್ಬೇಕು ಅನಿಸ್ತಂತ. ಅದಕ್ಕೆ ಮಾಡಿ ಏನಂದ್ಲು, ನಾನು ಇವ್ರಿಗೆ ಒಂದೊಂದು ಮೆಣಸಿನ್ಕಾಯಿ ಹಾಕಿ ಮಾಡಿದ್ನಿ, ಮತ್ತು ಇವ್ರು ಖಾರ ತಿನ್ನಲ್ಲಲ್ಲ, ಅದಕ್ಕೆ ತಾ ಮಾಡ್ಕೊತೀನಿ ಅಂತ ಹೋಗಿದ್ದಾಳೆ ಅಡುಗೆ ಮನೇಲಿ. ಹೌದೇನ? ನಾ ಮಾಡ್ಕೊಡ್ತೇನೆ ಬಿಡು. ಸ್ವಲ್ಪ ಕೈಕಾಲು ಮತ್ತೆ ತಗೊಂಡು ಸಾಡಿ ಬೇರೆ ಉಟ್ಕೋತೀನಿವ, ವಜ್ಜಾಗ್ಬಿಟ್ಟೈತಿ ಈ ಸಾಡಿನೂ. ಒಟ್ಟು ನಿಂದ್ರೆ ವಾತನ ಶರಗ ಏನು ಜರ್ಜರ್ ಬಿಳಾತ ಜರ್ಕಿ ಸೀರೆ ಐತಿ. ಅದಕ್ಕೆ ಒಂದಿಟ್ಟು ಕೈಕಾಲು ಮತ್ತೆ ತಗೊಂಡು ರೆಡಿ ಹಾಕಿ ಹೋಗಿ ನಾನು ಮಾಡ್ಕೊಡ್ತೇನೆ. ಬಿಸಿ ಉಪ್ಪಿಟ್ಟು 3 ಮಂದಿ ತಿಂದ್ರಾತು. ಅವ್ರು ಬಂದ್ರೆ ಬೇಕಾದ್ರೆ ನಾ ಅವ್ರಿಗೆ ಏನಾರ ಮಾಡ್ಕೊಡ್ತೇನಂತ. ಅಷ್ಟ ಮಾಡಂಗ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಮೊದಲು ಜೋಳದ ಹಿಟ್ಟು ಹುರಿ ಅದನ್ನು ಚಂದಂಗೆ. ಅದು ಒಂಥರ ಘಮ ವಾಸನೆ ಬರುತ್ತಾನ ಹುರಿದ ಅದಕ್ಕೆ ಹಾಕು. ನಾ ಹಂಗೆ ಮಾಡ್ತೇನವ, ಜೋಳದ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಚಂದಾಗೆ ಹುರಿತೇನೆ. ಹುರಿದು ಅದಕ್ಕೆ ನೀ ಎಣ್ಣೆ ಪನ್ನಿ ಹಚ್ಚಲ್ಲ, ನಾನು ಹಂಗೆ ಮೀಡಿಯಮ್ ಉರಿಲಿಟ್ಟು ಗ್ಯಾಸಲ್ಲಿ ಹುರಿತೇನೆ. ನಾನು ಹುರಿದ ಮತ್ತು ನಮ್ಗೆ ಗ್ಯಾಸ್ ಇಲ್ಲಲ್ಲ, ನಾವು ಒಲೆ ಮೇಲೆ ಮಾಡ್ತೇನೆ ಸಣ್ಣಗೆ ಉರಿ ಹಚ್ಚಿ. ಹುರಿದ ಕಾಸ ಅದನ್ನು ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೋತೇನೆ. ಮೊದಲು ಉದ್ದಿನಬೇಳೆನ ಸೈಡಿಗೆ ಇಟ್ಟಿರ್ತಾನೆ. ಒಗ್ಗರಣೆ ಹಾಕುವ ಉದ್ದಿನಬೇಳೆ, ಕರಿಬೇವು, ಸಾಸಿವೆ, ಜೀರಿಗೆ, ಎಣ್ಣೆ ಎಲ್ಲ ಹಾಕಿ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಹಾಕ್ತೇನೆ. ಹಾಕಿ ಗ್ಯಾಸ ನೀರು ಕುದಿಯೋಕ್ಕಿಟ್ಟು ಉಪ್ಪು, ಆಮೇಲೆ ನೋಡ್ತಾನೆ ಮೆಣಸಿನ್ಕಾಯಿ ಅದು ಖಾರ ಅದ ಆಯ್ತಾನಂತೆ.
ಅರ್ಶಿನ ಹಾಕ್ಬಾರ್ದ ಜುನುಕದಂಗೆ ಆಕತಿ. ಅದಕ್ಕೆ ಅಷ್ಟು ಮಾಡಿ ಗಂಟು ಆಗದಂಗೆ ಗರ 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 ಕೈ ಬಿಡ್ದಂಗೆ ತಿರುದ ಅಂದ್ರೆ ಮಸ್ತ್ ಆಕತಿ. ತಿನ್ಲೋ ಬಿಡ್ಲು ರಾಗಿ ಮುದ್ದಿಕ್ಕಿಂತ ಇದನ್ನು ತಿನ್ನೋದು ಭಾಳ ರುಚಿ. ಹೌದೇವ ನಮ್ಮ ಅವ್ವ ನಂಗೆ ಜೋಳದ ಉಪ್ಪಿಟ್ಟು ಮಾಡಿದಾಗ 2 ಹೊಟ್ಟೆ ನಂದು ಒಂದೊಂದು ಅರ್ಧ ಕರುಗಳಿಗೆ ನಾನು ತಿಂದು ಖಾಲಿ ಮಾಡ್ತಿದ್ನಿ. ಅದಕ್ಕಂತಿದ್ದು ನಮ್ಮವ್ವ ನೀ ಅದಕ್ಕೆ ಹಿಂಗೆ ಹೊಟ್ಟೆ ಉಬ್ಬಾತತ್ಲೆ ನಿಂದು ಬುರು 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 ಅಂತೆ. ಅದೇನೋ ಗೊತ್ತಿಲ್ಲ, ಉತ್ತರ ಕರ್ನಾಟಕ ಮಂದಿಗೆ ಜೋಳದ ಉಪ್ಪಿಟ್ಟು ಜೋಳದ ರೊಟ್ಟಿ ಅಂದರೆ ಭಾಳ ಇಷ್ಟ ಅಲ್ಲ. ಸರಿ ಇವರಿಬ್ರು ತಿಂತಾರ. ಅವು ಏನು ಮಾಡತ್ತಾಳ ನೀನು ನೋಡೋ ಹಂಗಾರ ನಾ ಬಾಗ್ಲ ಕಸ ಹೊಡೆದ್ಬಿಡ್ತೀನಿ ಆಯ್ತು. ಸರಿ ಸರಿ ಆಯ್ತು. ಓಯ್ ಪ್ರೀತಿ, ಒಂದು ತುತ್ತು ಬಿಡ್ದಂಗೆ ತಿಂದಿ ಚಲೋ, ಇಲ್ಲ ಹಲ್ಲ ಮುರಿತೀನಿ ಅದನ್ನು. ಎಷ್ಟು ಇಸ್ಕೊಂಡಿದ್ದೀನಿ ಅಷ್ಟು ಖಾಲಿ ಮಾಡ್ಬೇಕು ಅದನ್ನು. ನನ್ನ ನೋಡು ಖಾಲಿ ಆಗಕ್ಕೆ ಬಂತು, ನಿಮ್ಮ ಬೈಡ್ಲೇ. ಏ ಬಾಡ್ಯ, ನನ್ನ ಪೈಕಿಯನ್ನ ನೋಡು, ನಾನು ಎಲ್ಲ ನಿಂದ ಕಾಕಿ ಖಾಲಿ ಆಯ್ತು ಅಂತ ಹೇಳ್ತೀನಿ. ನೀನು ತಿನ್ಲ ಇದನ್ನ, ನಂಗೆ ಬೇಡ, ಅದನ್ನು ಕೊಡು ಇಲ್ಲಿ ಬಟ್ಲಾಕ್. ನಿಂಗೆ ಎಲ್ಲ ಖಾಲಿ ಆಗೈತಿ, ಇದನ್ನ ತಗೋ ತಿನ್. ಬೇಡವ, ನಂಗೆ ಸಾಕು ಇಷ್ಟೇ. ನೀನು ಭಾಳ ಕೆಟ್ಟಿದ್ದೀನಿ ನೋಡು. ಆಡೋರು ಯಾರು ಇಲ್ಲ ಅಂದಾಗ ನನ್ನನ್ನು ಕರ್ಕೊಂಡು ಆಡ್ತೀಯ. ಈಗ ನೋಡು ಜಾಸ್ತಿ ನಂದೇ ಇತ್ತು, ನಂದು ತಗೊಂಡು ತಿಂದು ಅದನ್ನೆಲ್ಲ ಉಗುಳಿದ್ಯಾ, ಚಿಚ್ಚಿ ಕೈಯಾಗ ಕಲ್ಸಿದ್ಯಾ. ನಾನು ತಿಂತೀನ ನಿಂದು? ಬೇಡ ನಂಗೆ ಬೇಡ, ನಂದಷ್ಟೇ ಸಾಕು. ನಂಗೆ ಇಷ್ಟೇ ಹೊಟ್ಟೆ ತುಂಬಿತು. ಬೇಕಂದ್ರೆ ನಮ್ಮ ಮಮ್ಮಿ ಮತ್ತೆ ಮಾಡ್ತಾಳ ಜಾಸ್ತಿ ಖಾರ ಹಾಕಿ ಅದನ್ನ ತಿಂತೀನಿ. ನೀನು ಇಷ್ಟೇ ಇದೆಯಲ್ಲ, ನಿನ್ನ ಸಂಬಂಧ ನನಗೂ ಸಪ್ಪೆ ಕೊಟ್ಟಾಳ ಅತ್ತಿ. ನಾನು ಖಾರ ತಿಂತೀನಿ. ಹೋಗವ ಹೋಗು. ಅಯ್ಯೋ ಬಾವ, ತಿಂದಿಲ್ಲ ನೀನು ಹುಚ್ಚು ಬಾಡಿಯ, ನನಗೆ ಮಮ್ಮಿ ಬಾಯ್ತಾಳ. ಬಾಲ ಬಾಡಿಯ. ಹಲೋ, ಮೆಲ್ಲಗೆ ಕಣ. ಹಲೋ, ಮೆಲ್ಲಗೆ ಮಾತಾಡ್ಲಾ? ಹಂಗ್ ಮಾತಾಡು. ಹಿಂಗ್ ಮಾತಾಡ್ತೀರ ನಿಮ್ಮ ಅಪ್ಪಂಗ ಕೇಳಿಸುತ್ತೆ.